ನಮಸ್ಕಾರ. ಜೆಟಿವಿ ನ್ಯೂಸ್ ಸುದ್ದಿಗಳಿಗೆ ಸ್ವಾಗತ. ನಾನು ಅಕ್ಷಯ. ಬೆಂಗಳೂರಿನ ಕೆಆರ್ ವೃತ್ತದಲ್ಲಿ ಬಿಎಂಟಿಸಿ ಬಸ್ಗಳ ನಡುವೆ ಡಿಕ್ಕಿ. ಚಾಲಕ ಸೇರಿ ಹಲವು ಪ್ರಯಾಣಿಕರು ಗಂಭೀರ ಗಾಯ. ಬೆಂಗಳೂರು ನಗರದ ಪ್ರಮುಖ ಜಂಕ್ಷನ್ ಆದ ಕೆಆರ್ ಸರ್ಕಲ್ ಬಳಿ ಎರಡು ಬಿಎಂಟಿಸಿ ಬಸ್ಗಳ ನಡುವೆ ಸಂಭವಿಸಿದ ಭೀಕರ ಡಿಕ್ಕಿಯಿಂದ ಹಲವು ಪ್ರಯಾಣಿಕರು ಗಂಭೀರವಾಗಿ ಗಾಯಗೊಂಡಿದ್ದು, ಗಾಯಗೊಂಡವರನ್ನು ಬಸ್ನಿಂದ ಹೊರತೆಗೆಯಲು ಹರಸಾಹಸ ಪಡಲಾಗಿದೆ. ಬೆಳಿಗ್ಗೆ ಕೆಆರ್ ಸರ್ಕಲಲ್ಲಿ ಎರಡು ನಮ್ಮ ಬಿಎಂಟಿಸಿ ಇವಿ ಬಸ್ಸಸ್ಸು ಆಕ್ಸಿಡೆಂಟ್ ಆಗಿದೆ. ಆಗಬಾರ್ದಾಗಿತ್ತು, ಘಟನೆ ಆಗಿದೆ. ಸುಮಾರು 13 ಜನ ಇಲ್ಲಿ ಅಡ್ಮಿಟ್ ಆಗಿದ್ರು. ಮತ್ತು ಡೈರೆಕ್ಟಾಗಿ ಬೋರಿಂಗ್ ಹಾಸ್ಪಿಟಲ್ಗೆ 3 ಜನ ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಅವನನ್ನು ಇಲ್ಲಿ ಕರ್ಕೊಂಬರ್ಲಿಕ್ಕೆ ನಮ್ಮ ಸೆಕ್ರೆಟ್ರಿ ಮತ್ತು ನಮ್ಮ MD ವ್ಯವಸ್ಥೆ ಮಾಡಿದ್ದಾರೆ. ಅವ್ರಿಗೂ ಸಹ ಇಲ್ಲೇ ಟ್ರೀಟ್ಮೆಂಟ್ ಕೊಡ್ತಾಯಿದ್ವಿ. ಯಾರಿಗೂ ಭಾಳಷ್ಟು ಜನ ದೇವ್ರ ದಯದಿಂದ ಡಿಸ್ಚಾರ್ಜ್ ಆಗುವಂಥದ್ದು ಒಬ್ಬೊಬ್ಬರೇ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. 13 ಜನ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಇನ್ನು 3 ಜನ ನಮ್ಮ ಒಬ್ಬ ಡ್ರೈವರ್ ಅಭಿಷೇಕ್ ಮತ್ತು ಶರಣಮ್ಮ ಮತ್ತು ಭಾಗ್ಯಜ್ಯೋತಿ, ಇವರಿಗೆ ಸ್ವಲ್ಪ CT ಸ್ಕ್ಯಾನ್ ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ಔಟ್ ಆಫ್ ದಿ ಡೇಂಜರ್ ಇದೆ, ಮಾತಾಡ್ತಾ ಇದ್ದಾರೆ, ಎಲ್ಲ ಸರಿ ಇದೆ. ಬಟ್ ಆದ್ರೂ ನಾವೇ ಮುನ್ನೆಚ್ಚರಿಕೆಯಾಗಿ ಮುಂದೆ ಅವ್ರಿಗೇನು ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು MRI CT ಸ್ಕ್ಯಾನ್ ಎಲ್ಲ ಮಾಡಿಸಿ ಅವ್ರಿಗೆ ನಮ್ಮ ಇಲಾಖೆಯಿಂದ ಅವ್ರಿಗೆ ಏನೇನು ಸವಲತ್ತು ಸಿಗಬೇಕಾ ಎಲ್ಲನೂ ನಾವು ಮಾಡ್ತಾ ಇದ್ದೀವಿ. ಅದೇ ಈಗ ಮುಂದೆ ಇರುವಂಥದ್ದು ಟಾಟಾ ಬಸ್ಸು ಅಲ್ವಾ, ಅದೇ ವಾಯು ವಜ್ರ, ಹಿಂದೆ ಇರೋದು ಟಾಟಾ ವೆಹಿಕಲ್ ಇದೆ. ಸೊ ಟಾಟಾ ವೆಹಿಕಲ್ ಬಂದು ಅಶೋಕ ಲೇಲ್ಯಾಂಡ್ಗೆ ಹೊಡೆದಿರೋದು. ಅವ್ರ ಡ್ರೈವರ್ ಪ್ರಕಾರ ಮಳೆ ಜಾಸ್ತಿ ಬರ್ತಾ ಇತ್ತು, ಜಾರ್ತು ಬ್ರೇಕ್ ಹಿಡಿದಿಲ್ಲ ಅಂತ ಹೇಳ್ತಾವ್ರೆ. ಸ್ವಲ್ಪ ಡ್ರೈವರ್ಗೆ ನಾವು ಈಗಾಗಲೇ ನಮ್ಮ ಟ್ರಾನ್ಸ್ಪೋರ್ಟ್ ಇಲಾಖೆ ನಮ್ಮ ಇವ್ರಿಗೆ ಹೇಳಿದ್ವಿ, ಬ್ರೇಕ್ ಇನ್ಸ್ಪೆಕ್ಟರ್ಗೆ. ಅವ್ರು ಬಂದು ಚೆಕ್ ಮಾಡಿ ನೈಜವಾದ ಕಾರಣ ಏನು ಅಂತ ಚೆಕ್ ಮಾಡಿ ಅದಾದಮೇಲೆ ಮುಂದಿನ ಕ್ರಮ. ಯಾವುದರಲ್ಲಿ CC ಕ್ಯಾಮ್ರಾ ಇದೆ, ಬಟ್ CC ಕ್ಯಾಮ್ರಲ್ಲಿ ಏನು ಗೊತ್ತಾಗಲ್ಲ. ಟೆಕ್ನಿಕಲ್ ಪ್ರಾಬ್ಲಮ್ CC ಕ್ಯಾಮ್ರಲ್ಲಿ ಗೊತ್ತಾಗಲ್ಲ. ಟೆಕ್ನಿಕಲ್ ಪ್ರಾಬ್ಲಮ್ ನಮ್ಮ ಇಲಾಖೆ ಟ್ರಾನ್ಸ್ಪೋರ್ಟ್ ಇಲಾಖೆಯವರೇ ಕಂಡುಹಿಡಿಬೇಕು. ನಮ್ಮ ಬ್ರೇಕ್ ಇನ್ಸ್ಪೆಕ್ಟರ್ ಬಂದು ನಿಜವಾದ ಕಾರಣ ಏನು ಅಂತ ನನಗೆ ಹೇಳ್ತಾರೆ. ಅದಾದಮೇಲೆ ನಮ್ಮ ಸೆಕ್ರೆಟರಿ ರಿಪೋರ್ಟ್ ಹಾಕಿ MD ಎಲ್ಲ ನೋಡಿ ನಾವೇನು ಮುಂದೆ ಕ್ರಮ ತಗೋಬೇಕು ಅಂತ. ದೇವ್ರ ದಯದಿಂದ ಯಾರಿಗೂ ಕಾರಣಾಪಾಯ ಆಗಿಲ್ಲ, ಅದಕ್ಕೆ ನಾವು ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಡ್ರೈವರ್ ಹೇಳ್ತಾ ಇರೋದು ಮಳೆ ಬರ್ತಾಯಿತ್ತು, ಜಾರ್ತು ಗಾಡಿ, ಬ್ರೇಕ್ ಹಿಡ್ದಿಲ್ಲ ಅಂತ ಅವನು ಹೇಳಿದ್ದೆ. ಆದರೆ ಅದನ್ನು ಸಹ ಪರಿಶೀಲನೆ ಮಾಡಿರಿ ಅಂತ ಹೇಳಿದ್ದೀನಿ. ಪರಿಶೀಲನೆ ಮಾಡಿ ಅದಾದ ನಂತರ ಮುಂದಿನ ಕ್ರಮ ಇದೇನೆ. ಡ್ರೈವರ್ ಚೆನ್ನಾಗಿದ್ದಾರೆ. ಹಿಂದ್ಗಡೆಯಿಂದ ಹೊಡೆದಂಥ ಡ್ರೈವರ್ ಸಮಸ್ಯೆ ಇದೆ. ಡ್ರೈವರ್ ಮಾತಾಡ್ತಾ ಇದ್ದಾರೆ, ನಾನು ಸ್ವಲ್ಪ ಏನೋ ಜಾಸ್ತಿ ಏನಾಗಿಲ್ಲ, ಸ್ವಲ್ಪ ಜಾಗ ಸ್ವಲ್ಪ ಏನೋ ಚೆನ್ನಾಗಿದ್ದಾನೆ, ಮಾತಾಡ್ತಾ ಇದ್ದಾನೆ. ಸೊ ಅವರು ಡ್ರೈವರ್ ಹೇಳೋ ಪ್ರಕಾರ ಬ್ರೇಕ್ ಹಿಡ್ದಿಲ್ಲ, ಮಳೆ ಬಂದು ಜಾರ್ತು ಅಂತ ಹೇಳ್ತಿದ್ರು. ಆಮೇಲೆ ಮುಂದೆ ಇರೋ ಬಸ್ಸು 15 ಸೆಕೆಂಡ್ ನಿಲ್ಲಿಸಿದ್ರು, ಸಿಗ್ನಲ್ ಇತ್ತು ಅಂತ ನಿಲ್ಲಿಸಿದ್ರು. ನಿಲ್ಲಿಸಿರುವಂಥ ಬಸ್ಗೆ ಹಿಂದೆ ಇರೋ ಬಸ್ಸು ಒಂದು ಇವಿ ಬಸ್ಸು, ಅದು ಡಿಕ್ಕಿ ಹೊಡೆದಿರುವಂಥದ್ದು. ಅದರಿಂದ ಅದೇನು ಅಂತ ನೋಡ್ತೀನಿ. ಸಂಪೂರ್ಣವಾಗಿ ಅವರ ಇಲಾಖೆಯಿಂದ ಅವ್ರಿಗೆ ಯಾವುದೇ ಸಣ್ಣದಾಗಲಿ ದೊಡ್ಡದಾಗಲಿ ಏನಾದರೂ ಆಗಲಿ ಎಲ್ಲ ವೆಚ್ಚವನ್ನು ನಮ್ಮ ಇಲಾಖೆಯಿಂದ ನಾವೇ ಭರಿಸ್ತಾ ಇದ್ದೀವಿ. ಯಾವ ಪ್ರಯಾಣಿಕರು ಯಾರು ಸ್ಟಾಫ್ ₹1 ಖರ್ಚು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇವಾಗಲೂ ನಮ್ಮ ಸೆಕ್ರೆಟರಿ ಹೇಳಿದ್ದಾರೆ, ನಮ್ಮ MD ಅವರು ಇಲ್ಲೇ ಇದ್ದಾರೆ, ಅವರು ಸೆಕ್ರೆಟರಿನೂ ಇಲ್ಲೇ ಇದ್ದಾರೆ. ಇಡೀ ನಮ್ಮ ಸ್ಟಾಫು 20 ಜನ ಇದ್ದಾರೆ. ನನಗೆ ಯಾರು ಆವಾಗ ಕೇಳ್ತಾ ಇದ್ರು ನಿಮ್ಮ ಸ್ಟಾಫ್ ಯಾರೂ ಇಲ್ಲ ಅಂತ. ಆದರೆ ಎಲ್ಲ ಪೇಷಂಟ್ನು ಕರ್ಕೊಂಡ್ಬಂದಿರೋದು ನಮ್ಮ ಸ್ಟಾಫ್. ನಮ್ಮ ಸ್ಟಾಫೇ ಆ್ಯಂಬುಲೆನ್ಸ್ ತರಿಸಿ 10 ಜನ ಆಗಿದ್ದು ಒಂದು 7-8 ನಿಮಿಷಕ್ಕಿದ್ರೆ ಇಲ್ಲಿ ಘಟನೆ ಆದ 7-8 ನಿಮಿಷಕ್ಕೆ ನಮ್ಮ ಸ್ಟಾಫ್ ಇದ್ದಾರೆ. ಇದು